ಅರುಣ್ ಅವ್ರ ತಾಯಿ. ನಾನೊಂದು ಸುಮಾರು 7-8 ವರ್ಷದಿಂದ ನಮ್ಮ ಹುಡುಗನಿಗೆ ಮದುವೆ ಮಾಡಬೇಕು ಪ್ರತಿ ಸಾರಿ ಅವ್ನು ಬೆಂಗಳೂರಿಂದ ಬಂದಾಗಲೂ ಇದೇ ವಿಷಯಕ್ಕೆ ನನಗೂ ಅವನಿಗೂ ಜಗಳ ಆಗೋದು. ಅವ್ನು ನಾನು ಮದುವೆ ಮಾಡ್ಕೊಳ್ದೇ ಇದ್ರೆ ನಿಮ್ಮ ಮೇಲೆ ನನ್ನ ಪ್ರೀತಿ ಇಲ್ಲ ಅಂತ ಅದೇ ಮಾತು ಹೇಳೋನು. ಬಟ್ ನಾನು ನನ್ನ ಪ್ರಯತ್ನ ಬಿಡಲಿಲ್ಲ. ನಮ್ಮ ಕೊಂಕಣಿ ಮೆಟ್ರೋಮನಿಯಲ್ಲಿ ಒಂದು 4-5 ಗ್ರೂಪಲ್ಲಿ ನಾನು ನಂಬರ್ ಹಾಕಿದ್ದೆ, ಬರ್ತಾನೇ ಇತ್ತು. ಬರೋದೆಲ್ಲ 7-8 ಫೋಟೋ ಅವನಿಗೆ ಕಳಿಸ್ತಾ ಇದ್ದೆ. ಇವನ್ ಫೋಟೋ ನೋಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಯಾವುದಕ್ಕೂ ರಿಪ್ಲೈ ಕೊಡ್ತಾ ಇರಲಿಲ್ಲ ನನಗೆ. ಆಮೇಲೆ ಇವ್ರದ್ದು ಒಂದಿನ ಬಯೋಡಾಟ ನೋಡಿದೆ. ಅವನಿಗೆ ಬರೀ IT ಫೀಲ್ಡಲ್ಲಿರೋ ಹುಡುಗಿ ಬೇಡ, ಏನಾದರೂ ಒಂದು ಹಾಬೀಸ್ ಇರಬೇಕು ಅಂತ ಒಂದೊಂದಿತ್ತು. ಆಮೇಲೆ ಇವಳ್ದು ಇದು ಬಂದ, ಇದ್ರ ಜೊತೆ ಇನ್ನೂ 4-5 ಫೋಟೋ ಕಳಿಸಿದ್ದೆ ನಾನು. ಅವಾಗಲೂ ರಿಪ್ಲೈ ಕೊಡಲಿಲ್ಲ. ನೋಡಪ್ಪ ಇದೊಂದು ನೋಡು ನೀನು ಅಂದೆ. ಅವಾಗ ಇವ್ರ ಅಮ್ಮ ಇಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ಇವ್ರ ಅಮ್ಮನಿಗೆ ಬಯೋಡಾಟ ಕಳಿಸಿ 3 ತಿಂಗಳಾಗಿತ್ತು ನಾನು. ಬಟ್ ಸಿಂಗಲ್ ಲೈನ್ ಇತ್ತಾರಲ್ಲಿ, ಅವ್ರು ನೋಡಲಿಲ್ಲ ಅಂತಲೂ ಗೊತ್ತಾಯ್ತು. ಆಮೇಲೆ ನಮ್ಮ ಅಡ್ಮಿನ್ ಒಬ್ರು ಇದ್ದಾರೆ ಕೊಂಕಣಿ ಮೆಟ್ರೋ ಮನೇಲಿ, ಅವ್ರಿಗೆ ಫೋನ್ ಮಾಡಿದೆ. ಹೀಗೆ ಇದೊಂದು ನಮ್ಮ ಹುಡುಗ ಫೋಟೋ ನೋಡಿ ಒಪ್ಕೊಂಡಿದ್ದಾನೆ, ನನಗೀಗ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಆ ಫೋನ್ ನಂಬರ್ ನನಗೆ ಸಿಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು ಅವ್ರ ಅಮ್ಮಂದು ಮಾತ್ರ ಫೋನ್ ನಂಬರ್ ಇರೋದು ನನ್ನ ಹತ್ರ, ಆ ಹುಡುಗಿದ್ ನನ್ನ ಹತ್ರ ಇಲ್ಲ ಅಂದರು. ಆಮೇಲೆ ನಾನು ಈಗ ಬಿಟ್ಟೆ. ಆಮೇಲೆ shaadi.com ಅಲ್ಲಿ ಹಿಂಗೆ ನೋಡ್ತಾ ನಂಬರ್ ಸಿಕ್ತು. ಅವಾಗ ಇವಳ್ದು ನಂಬರ್ ಅಂತೂ ನನಗೆ ಗೊತ್ತಿಲ್ಲ. ಪುನಃ ಅದೇ ರಿಪೀಟ್ ಮಾಡಿದೆ ನಾನು. ಹೀಗೆ ನಮ್ಮ ಹುಡುಗನಿಗೆ ಹುಡುಗಿ ನೋಡ್ತಾ ಇದ್ದೀವಿ, ನಾವು ಮೈಸೂರಲ್ಲಿರೋದು, ನಿನ್ಗೆ ನಮ್ಮ ಹುಡುಗಂದು ಫೋಟೋ ಬಯೋಡಾಟಾ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡು ಅಂತ ಅಷ್ಟೇ ಆಗ್ತೆ. ಆಮೇಲೆ ಇವಳಂತ ಗೊತ್ತಾಗಿದ್ದು ನನಗೆ. ಆಮೇಲೆ ಅವಳು ನಾನು ಆ್ಯಕ್ಟರ್ ಅಂತ ಗೊತ್ತಾ ಅಂದ್ಲು. ಆಯಿತು ಅಂತ ನೆಕ್ಸ್ಟ್ ಡೇ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ಲು. ಅವಾಗೇನು ಇದು ಸಿದ್ದರಾಮಯ್ಯನವ್ರದ್ದು ಅದು 2000ದ್ದು ಬಸ್ ಎಲ್ಲ ಸ್ಟ್ರೈಕ್ ಇತ್ತು, ನಮ್ಗೆ ಹೋಗೋಕ್ಕಾಗಲಿಲ್ಲ ಅವಾಗ. ಆಮೇಲೆ ಇವಳಂದು ಇಲ್ಲ ನಾನೇ ಆ ಕಡೆ ಬರೋದಿದ್ರೆ ಬರ್ತೀನಿ ಅಂತ ಹೇಳಿದ್ಲು. ಮನೆಗೆ ಬಂದು ಕಾಫಿ ಡೇನಲ್ಲಿ ಮೀಟ್ ಆಗೋಣ ಅಂದು. ನಾನು ಹೇಳಿದೆ ಕಾಫಿ ಡೇ ಎಲ್ಲ ಯಾಕೆ, ನಿನ್ನ ಫ್ರೆಂಡ್ ಥರ ಮನೆಗೆ ಬಂದು ಮಾತಾಡು, ಕಾಫಿ ಡೇನಲ್ಲಿ ಎಷ್ಟೊತ್ತು ಮಾತಾಡೋಣ. ಅವಳು ಚಿಕ್ಕಮ್ಮನ ಕರ್ಕೊಂಡು ಮನೆಗೆ ಬಂದು ಫಸ್ಟ್ ಟೈಮಲ್ಲಿ ಅವಳು ನೋಡ್ತಾನೆ ನನಗೆ ಅವಳದು ಪೇಷನ್ಸು ಅದು ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆದರೂ ಅವಳಿಗೆ ಹೇಳಿದೆ, ನೋಡಮ್ಮ ನಮ್ಮ ಹುಡುಗನಿಗೆ ನೋಡಿ ನೀನು ಮಾತಾಡಿ, ನೀನು ಈಗಲೇ ನೀನು ಡಿಸೈಡ್ ಮಾಡೋದು ಬೇಡ, 15 ದಿನ ಆದ್ಮೇಲೆ, ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅಲ್ಲಿ, ಅವಳು ಚಿಕ್ಕಮ್ಮನ ಹತ್ರ ಎಲ್ಲ ನೀನು ಮಾತಾಡಿ ನೀನು ಡಿಸೈಡ್ ಮಾಡು. ನೀನು ಎಸ್ ಅಂದರೆ ಅವ್ನ ನಂಬರ್ ನೀನು ಕೊಡ್ತೀನಿ, ಅವ್ನು ಎಸ್ ಅಂದರೆ ನಿನ್ನ ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ಇವಳು ಬೆಂಗಳೂರಿಗೆ ಹೋಗ್ತಾ ಅರ್ಧ ದಾರಿಯಲ್ಲೇ ನನಗೆ ಮೆಸೇಜ್ ಹಾಕ್ಬಿಟ್ರು. ಅವಳಿಗೆ ಒಂದು ಖುಷಿಯಾಗಿದೆ ಅಂದರೆ ಅವ್ರ ಅಮ್ಮನ ಬರ್ತಡೇ ಇವನ್ ಬರ್ತಡೇ ಒಂದೇ ದಿನ ಅಂತ, ಅದೇ ಒಂದು ಅವಳ ಅಮ್ಮಂದು ಆಶೀರ್ವಾದ ಅಂತ ಅದನ್ನೇ ಒಂದು ಗಟ್ಟಿ ಇಟ್ಕೊಂಡ್ಬಿಟ್ಲು ಅವಳು ಅರುಣನ್ ನೋಡೂ ಇಲ್ಲ. ಅವಾಗ ಫೋಟೋ ಮಾತ್ರ ನೋಡಿದಷ್ಟೇ ಬಿಟ್ರೆ ನೋಡೂ ಇಲ್ಲ. ನೆಕ್ಸ್ಟ್ ಡೇ ಇವ್ರು ಮಾತಾಡಿದ್ರು, ಇವನು ಹೋಗಿದ್ದಾನ ಇಲ್ವೋ ನನ್ಗೆ ಡೌಟು, ಯಾಕಂದ್ರೆ ಇವ್ನಿಗೆ ಮದುವೆಯಲ್ಲಿ ಇಂಟ್ರೆಸ್ಟೇ ಇಲ್ಲ, ಪೋಸ್ಟ್ಪೋನ್ ಇವ್ನು. ಅವನಿಗೆ ಅವನು ವೆಹಿಕಲ್ ತಿರ್ಗಾಡೋದು ಅದು ಇದು, ನನ್ನ ಇಂಡಿಪೆಂಡೆನ್ಸ್ ಹೋಗುತ್ತೆ ಅದೇ ಒಂದು ಬಿಟ್ರೆ ಬೇರೆ ಏನು ಲವ್ ಗಿವ್ ಏನೂ ಇಲ್ಲ. ಒಂದು ಬರೀ ಇದೇನೆ ಸಿತ್ತಾಟ ತಿರ್ಗಾಟ. ಹಿಮಾಲಯಕ್ಕೂ ಒಬ್ಬನೇ ಹೋಗಿ ಬಂದಿದ್ದಾನವನು. ಅದು ಅರ್ಧ ದಾರಿ ಹೋದ್ಮೇಲೆ ಹೇಳೋದು, ಅಮ್ಮ ನಾನಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೊರಡ್ತಾ ಬಿಡಲ್ಲ ಅಲ್ವ ನಾವು, ಆ ಥರ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅವಳಿಗೆ ಫೋಟೋ ಕಳ್ಸೋಕ್ಕೂ ನನ್ನ ಹತ್ರ ಇಲ್ಲ, ಯಾವ್ದಾವ್ದೋ ಗ್ರೂಪಲ್ಲಿರೋದು ಇದು ಮಾಡಿ ಕಳಿಸ್ತೆ. ಆ ಫೋಟೋ ನೋಡಿದ್ರೆ ಯಾರು ಮದುವೆ ಮಾಡ್ಕೊಳ್ಳಲ್ಲ, ಆ ಥರ ಇತ್ತ ಒಂದು ಫೋಟೋ. ಆಮೇಲೆ ನೆಕ್ಸ್ಟ್ ಡೇ ಇವನು ಹೇಳಿದೆ, ಹೀಗೆ ಅವಳು ನಂಬರ್ ಕೇಳಿದ್ದಾಳೆ, ಮೀಟ್ ಮಾಡಕ್ಕೆ ಹೋಗ್ತೀಯಾ ಅಂತ ಕೇಳಿದೆ. ನೋಡೋಣ ಅಂದ. ನನಗೆ ಡೌಟು ಇವನು ಹೋಗಿದ್ದಾನ ಇಲ್ವ ಅಂತ. ಅವನಿಗೆ ಕೇಳೋದ್ಕಿಂತ ಆಮೇಲೆ ಅವಳಿಗೆ ಮೆಸೇಜ್ ಹಾಕಿದೆ, ಅರುಣ್ ಎಷ್ಟು ಗಂಟೆಗೆ ಬಂದ ಅಂತ. ಆಮೇಲೆ ಎಲ್ಲ ಅವಳ ಜೊತೆನೇ ಕಾಂಟ್ಯಾಕ್ಟ್ ನಂದು. ಇವ್ರು ಮಾತಾಡ್ತಾ ಇದ್ದಾರಾ ಇಲ್ವ ಅಂತೂ ನನಗೆ ಒಂದು 2 months ಗೊತ್ತಿಲ್ಲ. ಕೇಳೋಕ್ಕೂ ಹೆದರಿಕೆ ನನಗೆ, ಈ ಮಕ್ಕಳ ಹತ್ರ ಏನು ಮಾತಾಡೋದಂತೂ ಹೆದರಿಕೆ. ಇವನಿಗೂ ಕೇಳಲಿಲ್ಲ. ಆಮೇಲೆ ಒಂದು 2 months ನಂತರ ಏನೋ ನಿನ್ಗೆ ಅರ್ಜೆಂಟಾ ಅಂದ. ನನಗೆ ಅವಳ ಹತ್ರನೂ ಹೇಳಿದ್ನಂತೆ, ನನಗೊಂದು 4 months ಆದರೂ ಮಾತಾಡಬೇಕು, ಅಷ್ಟರೊಳಗೆ ನನಗೆ ಅಂತ ಡಿಸೈಡ್ ಮಾಡಿ 7 ವರ್ಷ ಕಾದಿದ್ದೀನಿ, ಇನ್ನೊಂದು 4 months ಕಾಯಕ್ಕೆ ನನಗೇನು ಅಂತ ನಾನು ಸುಮ್ಮನೆ ಬಿಟ್ಟೆ ಫ್ರೀಯಾಗಿ, ಏನು ಬೇಕಾದ್ರೂ. ಆಮೇಲೆ January 1st ಬಂದರು ಮನೆಗೆ, ನಮ್ಮಿಬ್ಬರಿಗೂ ಓಕೆ ಆಗಿದೆ ಅಂತ ಹೇಳಿ. ಆಮೇಲೆ ನಿಧಾನ ಪ್ರೊಸೆಸ್ ಆಯಿತು. ಶೋ ಸ್ಟೀಲರ್ಸ್ ಆಕ್ಚುಲಿ ಇದು ಇನ್ನೆಷ್ಟು ಮೀಮ್ ಪೇಜಸ್ ಗಳಲ್ಲಿ ಓಡುತ್ತೆ ಗೊತ್ತಿಲ್ಲ. ಇಲ್ಲ ಅವಳದೊಂದು ತುಂಬಾ ಪೇಷನ್ಸ್ ಇದೆ ಮಾತ್ರ, ಅವಳಿಗೆ ತುಂಬಾ ಪೇಷನ್ಸ್ ಇದೆ. ಈಗಿನ ಕಾಲದ ಹುಡುಗಿಯರಿಗೆ ಪೇಷನ್ಸ್ ಇರೋದು ಬಹಳ ಕಡಿಮೆ. ನಾವು LIC ಏಜೆಂಟ್ ಇಬ್ರು, ನಮ್ಗೆ ತುಂಬಾ ಜನಗಳು ಕಾಂಟ್ಯಾಕ್ಟ್ ಆಗಿ ಒಂದು 2-3 ಸಾರಿ ಮಾತಾಡ್ತಾನೆ ಅವ್ರು ಹೇಗೆ ಏನು ಎತ್ತ ಒಂದು ಐಡಿಯಾ ಬರುತ್ತೆ. ಪೇಷನ್ಸ್ ಮಾತ್ರ ತುಂಬಾ ಇದೆ. ನಮ್ಗೆ ಇನ್ನೇನೂ ಇದಿರ್ಲಿಲ್ಲ, ಚಿನ್ನ ದುಡ್ಡು ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡಲಿಲ್ಲ. ನನ್ಗೆ ಅವನಿಗೆ ಒಂದು ಬುದ್ಧಿವಂತ ಹುಡುಗಿ ಬೇಕು ಅಂತ ಆಸೆ ಇತ್ತು, ಅದು ನಂದು ಆಸೆ ತೀರಿದೆ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅವನಿಗೂ ಜಿಮ್ಮು, ಇವಳು ಫುಡ್ ಹ್ಯಾಬಿಟು ಎಲ್ಲ ಒಂದು 80% ಎಲ್ಲ ಮ್ಯಾಚ್ ಆಗಿದೆ. ಇನ್ನು 20% ಅವ್ರು ಮ್ಯಾಚ್ ಮಾಡ್ಕೊಳ್ಬೇಕು ಅಷ್ಟೇ.